ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ಒಂದು ವಿಶೇಷ ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಬೆಂಗಳೂರಿನ ಹೊರವಲಯದಲ್ಲಿ ಇದೆ. ಮಾಗಡಿ ಹತ್ರ ಹೊಂಗನಹಟ್ಟಿ ಅಂತ ಕರೀತಾರೆ, ಅಲ್ಲಿದೆ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ ಬರ್ತಾ ಇದ್ದಾವೆ. ನಾವು ಕೂಡ ನಮ್ಮ ಸಾಕಷ್ಟು ಕ್ಲೈಂಟ್ಸ್ಗಳನ್ನು ಅಲ್ಲಿ ಕಳಿಸಿದ್ದೇವೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅವರಿಗೆ. ಹೊನ್ನಾವರ ರಾಘವೇಂದ್ರ ಸ್ವಾಮಿ, ಹೊನ್ನಾವರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹೊಂಗನಹಟ್ಟಿ ಹತ್ರ ಇದೆ ನೋಡಿ. ಈ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಯಿ ಕಟ್ಟು ಬರಬೇಕಾಗ್ತದೆ. ವಾರದ ಯಾವ ದಿನದಲ್ಲಿ ಬೇಕಾದರೂ ಹೋಗಿ. ಅದರಲ್ಲೂ ಕೂಡ ಗುರುವಾರ, ಭಾನುವಾರ, ಶನಿವಾರ ಭಾರಿ ರಶ್ ಇರುತ್ತೆ, ಸಾಕಷ್ಟು ರಶ್ ಇರುತ್ತೆ. ನಿಮ್ಮಿಷ್ಟ, ಯಾವ ದಿನ ಬೇಕಾದರೂ ಹೋಗಬಹುದು. ಹೋಗಿ ಕಾಯಿ ಕಟ್ಟು ಬರಬೇಕು. ಹಾಗೆಯೇ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ, ನಿಮ್ಮ ಇಷ್ಟಾರ್ಥ ಏನೇ ಇರಲಿ, ನಿಮ್ಮ ಮನಸ್ಸಿನ ಇಚ್ಛೆ, ನಿಮ್ಮ ಆಸೆ, ನಿಮ್ಮ ಯಾವ ಕೆಲಸ ಆಗಬೇಕು ಆ ಕೆಲಸ ಆಗಲಿಕ್ಕಾಗಿ, ನೆಮ್ಮದಿ ಪ್ರಾಪ್ತಿಗಾಗಲಿ ನೋಡಿ, ಗುರುಗಳ ಆಶೀರ್ವಾದ ಯಾವಾಗಲೂ ತುಂಬ ಮುಖ್ಯ. ಶ್ರೀ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಶ್ರೀ ಶಿರಡಿ ಸಾಯಿಬಾಬಾ ಆಗಿರ್ಬೋದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಈ ದೇವಸ್ಥಾನ ಅತೀ ವಿಶೇಷವಾಗಿದೆ. ಏನು ಒಂದು ವಾರ ಹೋಗಿ ಕಾಯಿ ಕಟ್ಟಿ ಬಂದಿರ್ತೀರ, 21 ವಾರಗಳ ಕಾಲ ನೀವು ಆ ದೇವಸ್ಥಾನಕ್ಕೆ ಅದೇ ವಾರ ಭೇಟಿ ಕೊಡಬೇಕಾಗುತ್ತೆ. ಯಾವ ವಾರ ನೀವು ಹೋಗಿರ್ತೀರೋ ಆ ವಾರ 21 ಆಗಬೇಕು. ನಿಮ್ಮ ಮನಸ್ಸಿನ ಆಸೆ ಏನು, ಯಾವ ಇಷ್ಟಾರ್ಥಕ್ಕಾಗಿ ಆ ಕಾಯಿ ಕಟ್ಟಿ ಬಂದಿರ್ತೀರಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಅನುಗ್ರಹದಿಂದ ಆ ಕೆಲಸ ನೆರವೇರ್ತದೆ. ಸಾಕಷ್ಟು ಜನರಿಗೆ ಒಳಿತಾಗ್ತಾ ಇದೆ. ಅದರಲ್ಲೂ ಕೂಡ ಈ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳು ಬಿಡ್ತಾ ಇದ್ದಾರೆ. ನೀವು ಒಮ್ಮೆ ಹೋಗಿ ಬನ್ನಿ. ತುಂಬಾ ವಿಶೇಷವಾದ ದೇವಸ್ಥಾನ ನೋಡಿ. ಗುರುಬಲ ಅಂತ ಏನು ಕರಿತೇವೆ, ಯಾವ ರಾಶಿಗಳಿಗೆ ಗುರುಬಲ ಇಲ್ಲವೋ ಅವರು ವರ್ಷ ಪೂರ್ತಿ ನೋಡಿ, ಒಂದು ಗುರು ಅನುಗ್ರಹ ಅನ್ನೋದು ಹೆಚ್ಚು ಕಡಿಮೆ 1 ವರ್ಷಕ್ಕೊಮ್ಮೆ ಮುಂದಿನ ಮನೆಗೆ ರಾಶಿಗೆ ಪ್ರವೇಶ ಮಾಡ್ತಾರೆ. ಗುರುಬಲ ಇಲ್ಲದವರು ಆ ವರ್ಷ ಪೂರ್ತಿ, ಯಾವ ವರ್ಷ ನಿಮಗೆ ಗುರುಬಲ ಇಲ್ಲವೋ ಆ ವರ್ಷ ಪೂರ್ತಿ ನೀವು ಒಂದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬಂದರೆ, ಗುರುವಾರವೇ ಆಗಲಿ, ಭಾನುವಾರವೇ ಆಗಲಿ, ಯಾವ ವಾರವೇ ಆಗಲಿ ತೊಂದರೆ ಇಲ್ಲ. ಆ ವರ್ಷ ಪೂರ್ತಿ ನಿಮಗೆ ಗುರುವಿನ ಆಶೀರ್ವಾದಕ್ಕಾಗಿ ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮಗೆ ಬರುವ ತೊಂದರೆಗಳು ಕಡಿಮೆ ಆಗಿರ್ತವೆ. ಆ ತೊಂದರೆಗಳು ಬರ್ತಾವೆ ಅನ್ನೋದು ಕೂಡ ಗೊತ್ತಾಗಲ್ಲ. ಆ ರೀತಿ ತೊಂದರೆ ದೂರದಿಂದಲೇ ದೂರ ಆಗಿಬಿಟ್ಟಿರುತ್ತೆ ನಿಮಗೆ. ಬರದೆ ಹಾಗೆ ಶ್ರೀ ಗುರುಗಳ ಆಶೀರ್ವಾದ ತಡೆ ಹಿಡಿದಿರುತ್ತದೆ. ಇನ್ನು ಗುರುಬಲ ಇದೆಯಪ್ಪ ನಮಗೆ ಅನ್ನೋದಾದ್ರೆ, ಯಾವ್ಯಾವ ರಾಶಿಗಳಿಗೆ ಅವರಿಗೆ ಗುರುಬಲ ಇರ್ತದೋ ಅವರು ನೋಡಿ ತಮ್ಮ ಗುರುಬಲದ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ವರ್ಷ ಪೂರ್ತಿ ಗುರುಗಳ ದೇವಸ್ಥಾನಕ್ಕೆ ಹೋದ್ರೆ ಇನ್ನೂ ಒಳ್ಳೆಯದು. ಆ ಶಕ್ತಿ, ಗುರುಬಲ ಇನ್ನೂ ಹೆಚ್ಚಾಗ್ತಾ ಇರ್ತದೆ. ನಿಮಗೆ ಒಳಿತಾಗದು ಕೂಡ ಹೆಚ್ಚಿಗೆ ಆಗ್ತಾ ಇರುತ್ತೆ. ಏನು ಒಂದು 100 ರೂಪಾಯಿ ಬರಬೇಕು, 150 ರೂಪಾಯಿ ಲಾಭ ಬಂದ್ಬಿಡ್ಬೋದು. ಎಲ್ಲಾ ರೀತಿಗಳು ಒಳ್ಳೆಯ ರೀತಿ ಆಗ್ತದೆ ಗುರುವಿನ ಬಲ ಹೆಚ್ಚು ಮಾಡಿಕೊಳ್ಳೋದ್ರಿಂದ, ಗುರುವಿನ ಅನುಗ್ರಹದಿಂದ. ವೀಕ್ಷಕರೇ, ಹೊನ್ನಾವರ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ ನಾವು ಹೀಗೆಯೇ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ದೇವಸ್ಥಾನಗಳ ಬಗ್ಗೆ ಬಿಟ್ಟಿದ್ದೇವೆ, ಸಾಕಷ್ಟು ಪೂಜೆಗಳ ಬಗ್ಗೆ ಬಿಟ್ಟಿದ್ದೇವೆ. ಮತ್ತು ನಮ್ಮ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಎಲ್ಲರೂ ತಮ್ಮ ತೊಂದರೆಯನ್ನು ಹೇಳ್ಕೊತಾ ಇದ್ದಾರೆ. ಅದರಲ್ಲೂ ಕೂಡ ಮಾಟ ಮಂತ್ರ, ವಾಮಾಚಾರ, ದುಷ್ಟಶಕ್ತಿ ಪ್ರಯೋಗದವರು ಹೇಳ್ತಾ ಇದ್ದಾರೆ. ಅವರಿಗೆ ತೊಂದರೆ ನಿವಾರಣೆಗೆ ಏನು ಮಾಡಬೇಕು, ಯಾವ ಮಂತ್ರ ಧ್ಯಾನ ಮಾಡಬೇಕು. ಈಗ ಹೋಗಿ ತೆಗಿಸಿ ಬರ್ತೀರಾ, ಎಲ್ಲೋ ಹೋಗಿ ತೆಗಿಸ್ಕೊಂಡ್ ಬಂದಿರ್ತೀರಾ, ತಡೆ ಓಡಿಸ್ಕೊಂಡ್ ಬರ್ತೀರಾ. ಆದರೆ ಮನೆಗೆ ಬಂದ್ಮೇಲೆ ನಿಮ್ಮ ಶಕ್ತಿಯನ್ನು ರೈಸ್ ಮಾಡುವುದು ಹೇಗೆ? ನಿಮ್ಮ ಶಕ್ತಿ ರೈಸ್ ಇದ್ದಾಗಲ್ವಾ ಅದು ಯಾವುದೇ ಮಾಟ ಮಂತ್ರ ನಿಮಗೆ ತೊಂದರೆ ಕೊಡಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಶಕ್ತಿ ರೈಸ್ ಇದ್ದಾಗ ಯಾವ ರೀತಿ ಮಾಡ್ಬೇಕಂದ್ರೆ, ಈ ಮಂತ್ರ ಧ್ಯಾನದಿಂದ ಮಾಡಬೇಕಾಗ್ತದೆ, ಕೆಲವೊಂದು ಆಚರಣೆಗಳಿಂದ ಮಾಡಬೇಕಾಗ್ತದೆ. ಇವೆಲ್ಲವನ್ನೂ ಕೂಡ ತಿಳಿಸಿದ್ದೇವೆ. ಹಾಗೆ ಯಾವ್ಯಾವ ದೇವಸ್ಥಾನದಲ್ಲಿ ಈ ಮಾಟ ಮಂತ್ರ
ಶಕ್ತಿ ಕಡಿಮೆ ಆಗ್ತದೆ, ದೇವರ ಅನುಗ್ರಹ ಹೆಚ್ಚಾಗಿ ಮಾಟ ಮಂತ್ರ ತೊಂದರೆ ದೂರ ಆಗ್ತದೆ ಅಂತ ಕೂಡ ತಿಳಿಸಿದ್ದೇವೆ. ನೀವು ಏನಾದರೂ ಸಲಹೆ ಬೇಕಾದರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.